ನಮಸ್ಕಾರ ಸ್ನೇಹಿತರೆ, ಪನ್ನಾಸ್ ಕಿಚನ್ಗೆ ಸ್ವಾಗತ. ನಾವಿವತ್ತು ಮಶ್ರೂಮ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದ್ ಮಿಕ್ಸಿ ಜಾರಿಗೆ 2 ಟೊಮೊಟೊ ಹಾಕೋತಾ ಇದೀನಿ. ಹಾಗೇನೆ 1 ಇಂಚು ಶುಂಠಿ, 1 ಬೆಳ್ಳುಳ್ಳಿ, ನಂತರ ಅರ್ಧ ಗಂಟೆ ನೆನೆಸಿಟ್ಟಿರುವ 15ರಿಂದ 20 ಗೋಡಂಬಿ, 1-2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಬೇಕು. ನಂತರ ಇಲ್ಲಿ ಒಂದ್ ಬಾಣ್ಲೆಗೆ ನಾನು 4 ಸ್ಪೂನ್ ಅಷ್ಟು ಅಡ್ಗೆ ಎಣ್ಣೆ ಹಾಕೋತಾ ಇದೀನಿ. ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಸೋಂಪು, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಹಾಗೇನೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿನ ಹಾಕೊಂಡ್ಬಿಟ್ಟು ನೀಟಾಗಿ ಬಾಡಿಸ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು. ಚೆನ್ನಾಗಿ ಫ್ರೈ ಆದ್ರೆ ಮಾತ್ರ ರುಚಿ ಚೆನ್ನಾಗಿರತ್ತೆ. ಈ ತರ ಕಲರ್ ಚೇಂಜ್ ಆದ ನಂತರ ನಾವಿಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊಂತಾ ಇದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. 2 ನಿಮಿಷ ಹುರ್ಕೊಬೇಕು. ಈ ತರ ಕುದಿಯೋ ಟೈಮ್ ಅಲ್ಲಿ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಹಾಗೇನೆ 2 ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಇದಕ್ಕೆ 250 ಗ್ರಾಮ್ ಅಷ್ಟು ಮಶ್ರೂಮ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂತಾ ಇದೀನಿ. ನೀವು ಜಾಸ್ತಿ ಮಶ್ರೂಮ್ ಬೇಕಾದ್ರೂ ಹಾಕೊಬಹುದು, ಕಮ್ಮಿ ಇದ್ರೂ ಅದನ್ನು ಹಾಕೋಬಹುದು. ಮಶ್ರೂಮೇ ನೀರ್ ಬಿಡೋದ್ರಿಂದ ನಾವು ಸ್ವಲ್ಪನೇ ನೀರನ್ನ ಆಡ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು 10 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಮಧ್ಯೆ ಮಧ್ಯೆ ಕಾಯಿ ಆಡಿಸ್ತಾ ಇರ್ಬೇಕು. ನಂತರ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದೀನಿ. ಈಗ ಮಶ್ರೂಮ್ ಕರಿ ರೆಡಿ ಆಗಿದೆ. ಈಗ ಫ್ಲೇಮ್ ನ ಆಫ್ ಮಾಡ್ಕೊಂತಾ ಇದೀನಿ. ಇದು ಚಪಾತಿ ಜೊತೆ, ಪೂರಿ ಜೊತೆ, ಪರೋಟ ಜೊತೆ, ಹಾಗೇನೆ ಗೀ ರೈಸ್ ಜೊತೆ ತುಂಬಾ ಚೆನ್ನಾಗಿರತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಹೇಗ್ ಬಂತು ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ.